ಬಸವ ಕಲ್ಯಾಣ ಅಂದ್ರೆ ಅಧ್ಯಕ್ಷರೇ ಅದು ಸಾಂಸ್ಕೃತಿಕ ನಾಯಕನ ಕರ್ಮಭೂಮಿ. ಬಸವಣ್ಣನ ನೆಲ ಅದು. ಜಗತ್ತಿಗೆ ಮೊದಲ ಪಾರ್ಲಿಮೆಂಟ್ ಕೊಟ್ಟಂತ ಆ ನೆಲದ ಶಾಸಕ ನಾನು. ಅದಕ್ಕಾಗಿ ನಾನು ಸರ್ಕಾರಕ್ಕೆ ವಿನಂತಿಯನ್ನ ಮಾಡ್ತೇನೆ, ಅನುಭವ ಮಂಟಪದ ಕೆಲಸ ದಯಮಾಡಿ ಪೂರ್ಣ ಮಾಡ್ರಿ. 200 ಕೋಟಿ ಕೊಟ್ಟು ಯಡಿಯೂರಪ್ಪ ಅವರು ಆ ಕೆಲಸ ಪ್ರಾರಂಭ ಮಾಡಿರಿ ಅಧ್ಯಕ್ಷರೇ. ಇವತ್ತು ನೀವು ಕೊಟ್ಟಿದ್ದು ಎಷ್ಟು ಗೊತ್ತಾ ಅಧ್ಯಕ್ಷರೇ? 150 ಕೋಟಿ ಅಧ್ಯಕ್ಷರೇ. ಅದ್ರ ಜೊತೆಗೆ ಅಧ್ಯಕ್ಷರೇ, ಛತ್ರಪತಿ ಶಿವಾಜಿ ಮಹಾರಾಜರು, ಧರ್ಮವೀರ ಸಂಭಾಜಿ ಮಹಾರಾಜರ ಶಿವಸೃಷ್ಟಿಗಾಗಿ ನಮ್ಮ ಸರ್ಕಾರ ಬಸವ ಕಲ್ಯಾಣದೊಳಗ 10 ಎಕರೆ ಜಾಗ ಕೊಟ್ಟಿದೆ ಅಧ್ಯಕ್ಷರೇ. ಅದ್ರ ಸಲುವಾಗಿ 10 ಕೋಟಿ ಅವ್ರು ಕೊಟ್ಟಿರು ನಮ್ಮ ಸರ್ಕಾರ. ಈ ಸರ್ಕಾರದೊಳಗ ದುಡ್ಡು ವಾಪಸ್ ಹೋಗ್ಯದ. 10 ಕೋಟಿ ಅಷ್ಟೇ ಕೇಳಲ್ಲ ನಾನು. ಧರ್ಮವೀರ ಸಂಭಾಜಿ ಮಹಾರಾಜರು, ಛತ್ರಪತಿ ಶಿವಾಜಿ ಮಹಾರಾಜರು ಈ ದೇಶಕ್ಕೆ ಯಾಕೆ ಬೇಕಾಗಿತ್ತು ಅಂತ ಹೇಳಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಅಧ್ಯಕ್ಷರದು. ನಾನು ಮಣ್ಣು ಹೋಗಿ ಇವತ್ತು ಮಹಾರಾಷ್ಟ್ರದೊಳಗೆ ಪುಣೆ ಬಲ್ಲ ಅಧ್ಯಕ್ಷರೇ, ತುಳಾಪುರ್ ಮತ್ತು ವಡುಬದುರ್ಗ್ ಅಂತ ಹೇಳಿ ಧರ್ಮವೀರ ಸಂಭಾಜಿ ಮಹಾರಾಜರದ್ದು ಹೋಗಿ ಸಮಾಧಿ ದರ್ಶನ ಮಾಡಿ ಬಂದಿನ ಅಧ್ಯಕ್ಷರೇ. ಈ ರಾಜ್ಯದ ಪ್ರತಿಯೊಬ್ಬ ಯುವಕರು ಸಂಗೊಳ್ಳಿ ರಾಯಣ್ಣನ ಸಮಾಧಿಗೆ ಹೋಗಬೇಕು, ದರ್ಶನ ಮಾಡಬೇಕು. Sky Sunshine School, step towards better future. School style cancelled. यहाँ learning मिलती है creative twist के साथ. Knowledge Park, the creative school. Creativity is our subject. ಧರ್ಮವೀರ ಸಂಭಾಜಿ ಮಹಾರಾಜರ ಸಮಾಧಿಗೆ ಹೋಗಬೇಕು, ದರ್ಶನ ಮಾಡಬೇಕು. ನಮ್ಮ ಮಕ್ಕಳಿಗೆ ಅಂತ ಸಂಸ್ಕಾರ ಕೊಡ್ಬೇಕು ಅಧ್ಯಕ್ಷರೇ, ಡಗ್ ಸಂಸ್ಕಾರ ಅಲ್ಲ ಅಧ್ಯಕ್ಷರೇ. ಅದ್ರ ಜೊತೆ ಅಧ್ಯಕ್ಷರೇ, ಬಸವಣ್ಣನವರು ಯಾವುದರೇ ಒಂದು ಸ್ಥಳ ಇಂಥದೇ ನಿರ್ದಿಷ್ಟವಾದಂತಹ ಸ್ಥಳದೊಳಗೆ ಕುಂತು ಭಕ್ತರ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಜಾಗ ಅದು ಪರ್ಸ್ ಕಟ್ಟೆ ಅಧ್ಯಕ್ಷರೇ. ಅದಕ್ಕೆ ದಯಮಾಡಿ ಆ ಪರ್ಸ್ ಕಟ್ಟೆಗೆ ಒಂದು 20 ಕೋಟಿ ರೂಪಾಯಿ ಕೊಡ್ರಿ, ಶಿವಸೃಷ್ಟಿಗಾಗಿ ಒಂದು 200 ಕೋಟಿ ಕೊಡ್ರಿ ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೀನಿ ಅಧ್ಯಕ್ಷರೇ. ಇನ್ನೊಂದು ವಿಷಯ, ಕೃಷ್ಣ ಬೈರೇಗೌಡರು ಇಲ್ಲ ನೆನಪೋಯ್ತು ಅಧ್ಯಕ್ಷರೇ. ಜನ ಶಾಪ್ ಹಾಕ್ಲತ್ತಾರ, ನಮಗ ರೈತರು ಶಾಪ್ ಹಾಕ್ಲತ್ತಾರ. ಹೊಲಕ್ಕೆ ಹೋಗಪ್ಲೇ ಇಲ್ಲ, ಹೊಲಕ್ಕೆ ದಾರಿ ಇಲ್ಲ. ಮಣ್ಣಿನ ಸರ್ಕಾರದೊಳಗ ಆ 25 ಕೋಟಿ ಕೊಟ್ರಿ, 6 ಕೋಟಿ ನಮ್ಮ ವಿವೇಚನೆಗೆ ಬಿಟ್ರಿ. ಮುಂದೆ ಕೊಡ್ತಕ್ಕಂಥ ಸಮಯದೊಳಗ ಒಂದು 10 ಕೋಟಿ ಹೊಲದ ದಾರಿ ಮಾಡ್ಕೊಳಕ್ ರೈತರು ಏನೂ ಕೇಳತ್ತಿಲ್ಲ. ಹೊಲಕ್ಕೆ ದಾರಿ ಕೊಡ್ರಪ್ಪ, ನಾವು ಹೈರಾಣಿದ್ದಾಗ ಇಷ್ಟು ಬ್ಯಾಂಕ್ ಸಾಲ ಮನ್ನಾ ಮಾಡ್ರಪ್ಪ ಅಂತ ಕೇಳತ್ತಾರ ಅಧ್ಯಕ್ಷರೇ. ಅದೇನು ದೊಡ್ಡದಲ್ಲ ಅಧ್ಯಕ್ಷರೇ, ಕೊಡ್ಬೋದಲ್ಲ ಅಧ್ಯಕ್ಷರೇ. ಅದ್ರ ಜೊತೆ ಅಧ್ಯಕ್ಷರೇ, ಇವತ್ತು GVPಗಳು ಮನಿ ಓಡಾಡ್ತಾರ ಅಧ್ಯಕ್ಷರೇ, ಮನಿ ಓಡಾಡ್ತಾರ. ನಾವು ಎಲೆಕ್ಷನ್ದಾಗ ಒಂದೇ ಸಲ ಪ್ರಚಾರಕ್ಕೆ ಹೋಗಂದ್ರೆ ನಮ್ಮ ಟೊಂಕ ಹಿಡಿತದ. ಅವ್ರು ಕೆಲಸ ಮಾಡ್ಲತ್ತಾರ. ಆ GVPಗಳಿಗೆ ಪರ್ಮನೆಂಟ್ ಮಾಡ್ತಕ್ಕಂಥ ಕೆಲಸ ಈ ಸರ್ಕಾರದಿಂದ ಆಗ್ಬೇಕಂತೇಳಿ ವಿನಂತಿಯನ್ನು ಮಾಡ್ತೀನಿ ಅಧ್ಯಕ್ಷರೇ. ಬೀದರ್ ಜಿಲ್ಲೆದೊಳಗ BSSK ಸಕ್ಕರೆ ಕಾರ್ಖಾನೆ ಅದು 1 ಮಿನಿಟ್ ಓನ್ಲಿ. ಬೀದರ್ ಜಿಲ್ಲೆದೊಳಗೆ ಸಕ್ಕರೆ ಕಾರ್ಖಾನೆ ಅದು ರೈತರ ಬೆನ್ನೆಲುಬು. ಇವತ್ತು ಬಂದಾಗಿದೆ ಅಧ್ಯಕ್ಷರೇ. ಅದಕ್ಕಾಗಿ ದಯಮಾಡಿ ಆ BSS ಸಕ್ಕರೆ ಕಾರ್ಖಾನೆ ಪುನರ್ ಪ್ರಾರಂಭ ಮಾಡಬೇಕು. ಕಾರಂಜ ನಿರಾಶ್ರಿತರು 3 ವರ್ಷ ಹೋರಾಟ ಕೂತಿರೋ ಅಧ್ಯಕ್ಷರೇ. ಶರ್ಟ್ಲೆಸ್ ಅಧ್ಯಕ್ಷರೇ, ಅಂಗಿ ಹಾಕೋಲಾರದೆ ಒಬ್ಬೊಬ್ರು ಹೊಟ್ಟಿ ಬೆನ್ನಿಗೆ ಹತ್ತು ಹೋಗ್ಯಾವ ಅಧ್ಯಕ್ಷರೇ. ಆ ಕಾರಂಜ ನಿರಾಶ್ರಿತರಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡ್ಬೇಕು ಅಧ್ಯಕ್ಷರೇ. नोबल पब्लिक स्कूल एल्म से ही दोनों जहां में कामयाबी है. ಅದ್ರ ಜೊತೆ ಅಧ್ಯಕ್ಷರೇ, ಅಂಗನವಾಡಿ ಕಾರ್ಯಕರ್ತರು ಇವತ್ತು ಪ್ರತಿಯೊಂದರೊಳಗೆ ನಾವು ಅಂಗನವಾಡಿ ಕಾರ್ಯಕರ್ತರು ಬೇಕು ನಮಗೆ. ಅವ್ರ ಕಡೆ ನಾವು ನೋಡ್ತಾ ಇಲ್ಲ ಈ ಸರ್ಕಾರ. ಅದಕ್ಕಾಗಿ ಈಗ LKG UKG ಪ್ರಾರಂಭ ಮಾಡ್ಲತ್ತೀರಿ ತಾವು. KPS ಸ್ಕೂಲ್ದೊಳಗೆ ಒಂದೊಂದು ಅಧ್ಯಕ್ಷರೇ PUC ದೊಳಗೆ ರ್ಯಾಂಕ್ ಇದ್ದವ್ರು ಅಂಗನವಾಡಿ ಟೀಚರ್ ಆಗ್ಯಾರ. SSLC 90% ತೊಗೊಂಡವ್ರು ಅಂಗನವಾಡಿ ಟೀಚರ್ ಆಗ್ಯಾರ. ಅದಕ್ಕೆ ದಯಮಾಡಿ ಅವ್ರಿಗೆ ಇಲ್ಲಿ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೇನೆ ಅಧ್ಯಕ್ಷರೇ. ಹಾಗಾಗಿ ಮತ್ತೊಮ್ಮೆ ಏನು ಆ ರೈತರ ಬಗ್ಗೆ, ಆ ರೈತರಿಗೆ ಬ್ಯಾಂಕಿನ ಸಾಲ ಮಂಜೂರು ಮಾಡ್ತಕ್ಕಂಥದ್ದು ಅತ್ಯಂತ ಗಂಭೀರ ಅಂತ ತಿಳ್ಕೊಂಡು ಮಾಡ್ಬೇಕಂತ ಹೇಳಿ ವಿನಂತಿ ಮಾಡ್ತೀನಿ. ಧನ್ಯವಾದಗಳು ಅಧ್ಯಕ್ಷ.